ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅರ್ಧಕ್ಕೆ ನಿಲ್ಲಿಸಿದ ನಮ್ಮ ಆದಿ ಪಿತಾಮಹರ ವಂಶಾವಳಿಯ ಮುಂದುವರಿದ ಭಾಗವನ್ನು ನಾವು ತಿಳ್ಕೊತಾ ಹೋಗೋಣ. ಅಂದರೆ ನಾವು ಅವರ 3 ಹೆಣ್ಣು ಮಕ್ಕಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಅವರ 2 ಗಂಡು ಮಕ್ಕಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಬನ್ನಿ. ಅವರಲ್ಲಿ ಮೊದಲನೆಯ ಗಂಡು ಮಗ ಬಂದು ಉತ್ತನಾಪಾದ. ಇವತ್ತು ಉತ್ತನಾಪಾದನ ಬಗ್ಗೆ ತಿಳ್ಕೊಳ್ಳೋಣ. ಈ ವಿಡಿಯೋ ತುಂಬ ಆಸಕ್ತಿಕರವಾಗಿರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಉತ್ತಾನಪಾದ ಅಂತ ಅಂದರೆ ಉನ್ನತ ಮಟ್ಟಕ್ಕೆ ಹೆಜ್ಜೆ ಇಟ್ಟವನು ಅಂತ ಹೇಳಿ ಅರ್ಥ. ಉತ್ತನಾಪಾದನಿಗೆ ಇಬ್ಬರು ಪತ್ನಿಯರು, ಸುನೀತಿ ಮತ್ತು ಸುರುಚಿ. ಸುನೀತಿ ಬಂದು ಹಿರಿಯ ಹೆಂಡತಿ. ಈಕೆ ಧರ್ಮನಿಷ್ಠೆ, ಶಾಂತ ಸ್ವಭಾವದವಳು ಮತ್ತು ಸದ್ಗುಣಶೀಲೆ. ಸುನೀತಿ ಮತ್ತು ಉತ್ತನಾಪಾದನಿಗೆ ಹುಟ್ಟಿದಂತಹ ಮಗನೇ ಧ್ರುವ. ಈ ಧ್ರುವ ಯಾರು ಅಂತ ಹೇಳಿ ಮುಂದೆ ತಿಳ್ಕೊತಾ ಹೋಗೋಣ ಬನ್ನಿ. ಸುರುಚಿ ಬಂದು ಕಿರಿಯ ಹೆಂಡತಿ. ಈಕೆ ಅತ್ಯಂತ ರೂಪವತಿ. ಅವಳ ರೂಪದಿಂದಲೇ ಅವಳಿಗೆ ಅಹಂಕಾರ ಜಾಸ್ತಿ ಇರುತ್ತೆ ಮತ್ತು ತುಂಬ ಸ್ವಾರ್ಥಿ ಕೂಡ ಅವಳು. ರಾಜ ಉತ್ತನಾಪಾದನಿಗೆ ಕಿರಿಯ ಹೆಂಡತಿ ಸುರುಚಿ ಮೇಲೆ ತುಂಬ ಮೋಹ ಇರುತ್ತೆ, ಪ್ರೀತಿ ಜಾಸ್ತಿ ಇಟ್ಕೊಂಡಿರ್ತಾನೆ. ಸುರುಚಿ ಮತ್ತು ಉತ್ತನಾಪಾದನಿಗೆ ಹುಟ್ಟಿದಂತಹ ಮಗು ಉತ್ತಮ. ಕಾಲಕ್ರಮೇಣ ಮಕ್ಕಳು ಬೆಳೀತಾ ಇರ್ತಾರೆ. ಅಂದರೆ ಆಗ 5 ವರ್ಷದ ಮಕ್ಕಳು. ಧ್ರುವನಿಗೆ ಆಗ 5 ವರ್ಷ ಇರುತ್ತೆ. ಒಂದು ದಿನ ರಾಜ ಉತ್ತನಾಪಾದ ಸಿಂಹಾಸನದ ಮೇಲೆ ಕುಳಿತುಕೊಂಡಿರ್ತಾನೆ. ಅವನು ಸಿಂಹಾಸನದ ಮೇಲೆ ಕುಳಿತುಕೊಂಡಿದ್ದಂಥ ಸಂದರ್ಭದಲ್ಲಿ ತನ್ನ ತೊಡೆ ಮೇಲೆ ತನ್ನ ಕಿರಿಯ ಹೆಂಡತಿಯ ಮಗನಾದಂತಹ ಉತ್ತಮನನ್ನು ಕೂರಿಸ್ಕೊಂಡಿರ್ತಾನೆ. ಅದನ್ನು ನೋಡಿದಂತಹ ಹಿರಿಯ ಹೆಂಡತಿ ಮಗ ಅಂದರೆ 5 ವರ್ಷದ ಬಾಲಕ ಧ್ರುವನಿಗೂ ಸಹ ತನ್ನ ತಂದೆಯ ತೊಡೆ ಮೇಲೆ ಕುಳಿತುಕೊಳ್ಬೇಕಂತ ಆಸೆ ಆಗುತ್ತೆ. ಆಗ ಆತ ಓಡಿ ಬಂದು ತನ್ನ ತಂದೆಯ ಬಳಿ ಕುಳಿತುಕೋಬೇಕಂತ ಬರ್ತಿರ್ತಾನೆ. ಇದನ್ನು ಕಂಡಂತಹ ಸುರುಚಿ ಧ್ರುವನನ್ನು ತಡೆದು ನಿಲ್ಲಿಸ್ತಾಳೆ. ತಡೆದು ನಿಲ್ಲಿಸಿ ಅವನಿಗೆ ಅವಮಾನವಾಗುವಂತೆ ಅವನನ್ನು ನಿಂದಿಸ್ತಾಳೆ. ನೀನು ರಾಜನ ತೊಡೆಯ ಮೇಲೆ ಕುಳಿತುಕೊಳ್ಳಲು ಅರ್ಹನಲ್ಲ. ಅದೇ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ರಾಜನ ತೊಡೆಯ ಮೇಲಷ್ಟೇ ಅಲ್ಲ, ರಾಜನ ಸಿಂಹಾಸನವನ್ನು ಕೂಡ ನೀನು ಏರಬಹುದಾಗಿತ್ತು. ಆದರೆ ಅದೀಗ ಸಾಧ್ಯವಿಲ್ಲ. ಹೋಗಿ ನಾರಾಯಣನನ್ನು ಕುರಿತು ಕಠಿಣ ತಪಸ್ಸನ್ನು ಮಾಡು. ಮುಂದಿನ ಜನ್ಮದಲ್ಲಾದರೂ ನೀನು ನನ್ನ ಮಗನಾಗಿ ಹುಟ್ಟಿ ಬರಬೇಕಂತ ಹೇಳಿ ಕಠೋರವಾಗಿ ನಿಂದಿಸ್ಬಿಡ್ತಾಳೆ. ಅವಳು ಅಷ್ಟು ನಿಂದಿಸ್ತಾ ಇದ್ರೂ ಕೂಡ ಉತ್ತನಾಪಾದನು ಅವಳ ಮೋಹಕ್ಕೆ ಒಳಗಾಗಿದ್ದರಿಂದ ಮೌನವಾಗಿ ಕುತ್ಕೊಂಡ್ಬಿಟ್ಟಿರ್ತಾನೆ. ತಂದೆಯ ಈ ಮೌನ ಧ್ರುವನ ಮನಸ್ಸಿಗೆ ತೀವ್ರ ಆಘಾತವನ್ನುಂಟು ಮಾಡಿಬಿಡತ್ತೆ. ತನ್ನ ಚಿಕ್ಕಮ್ಮನ ಮಾತಿನಿಂದ ನೊಂದಂತಹ ಚಿಕ್ಕ ಬಾಲಕ ಧ್ರುವನು ತನ್ನ ತಾಯಿಯ ಆಶೀರ್ವಾದ ಪಡೆದುಕೊಂಡು ಕಾಡಿಗೆ ಹೋಗ್ಬಿಡ್ತಾನೆ. ಯಾರು ತಡೆದರೂ ಸಹ ಅವನು ನಿಂತ್ಕೊಳ್ಳೋದಿಲ್ಲ. ಕಾಡಿನ ದಾರಿಯಲ್ಲಿ ಪ್ರಯಾಣಿಸುತ್ತಿರುವಾಗ ನಾರದರು ಕೂಡ ಅವನಿಗೆ ಸಿಕ್ಕಿ ಬುದ್ಧಿ ಹೇಳಲಿಕ್ಕೆ ಹೋಗ್ತಾರೆ. ಆದರೂ ಕೂಡ ಅವನು ನಾನು ತಪಸ್ಸನ್ನು ಮಾಡೇ ಮಾಡ್ತೀನಿ ಅಂತ ಹೇಳಿ ಮುಂದೆ ಹೆಜ್ಜೆ ಇಡ್ತಾ ಹೋಗ್ತಾನೆ. ಆಗ ನಾರದ ಮುನಿಗಳು ಅವನನ್ನು ತಡೆದು ಅವನಿಗೆ ಒಂದು ಮಂತ್ರವನ್ನು ಅಂದರೆ 12 ಮಂತ್ರವನ್ನು ಉಪದೇಶ ಮಾಡ್ತಾರೆ. ಓಂ ನಮೋ ಭಗವತೆ ವಾಸುದೇವಾಯ ಅಂತ ಹೇಳಿ. ಆಗ ಧ್ರುವನು ಮಧುವನ ಎಂಬ ಕಾಡಿನಲ್ಲಿ ಕುಳಿತು ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ನಮಗೆಲ್ರಿಗೂ ಅನಿಸುತ್ತೆ 5 ವರ್ಷದ ಬಾಲಕ ತಪಸ್ಸನ್ನು ಮಾಡಲಿಕ್ಕೆ ಸಾಧ್ಯನಾ ಅಂತ ಹೇಳಿ. ಆಗಿನ ಕಾಲದಲ್ಲಿ ಇದ್ದಂತಹ ಶಕ್ತಿಯಿಂದ ಇದು ಸಾಧ್ಯವಾಗಿದೆ. ಕೇವಲ 5 ವರ್ಷದ ಬಾಲಕ ತನ್ನ ತಪಸ್ಸನ್ನು ಆರಂಭ ಮಾಡ್ತಾನೆ. ಆದರೆ ಅವನಿಗೆ 6 ತಿಂಗಳಲ್ಲೇ ವಿಷ್ಣುವಿನ ಸಾಕ್ಷಾತ್ಕಾರ ಆಗಿಬಿಡುತ್ತೆ. ಅವನು ಮೊದಲ ತಿಂಗಳಿನಲ್ಲಿ 3 ದಿನಕ್ಕೊಮ್ಮೆ ಕೇವಲ ಕಾಯಿ ಗೆಡ್ಡೆಗಳನ್ನು ತಿಂದು ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. 2ನೇ ತಿಂಗಳಲ್ಲಿ 6 ದಿನಕ್ಕೊಮ್ಮೆ ಮಾತ್ರ ಅವನು ತಿಂದು ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ತಾನೆ. 3ನೇ ತಿಂಗಳು 9 ದಿನಕ್ಕೊಮ್ಮೆ ಕೇವಲ ನೀರನ್ನು ಮಾತ್ರ ಕುಡಿದು ತಪಸ್ಸನ್ನು ಮುಂದುವರಿಸ್ತಾನೆ. 4ನೇ ತಿಂಗಳು 12 ದಿನಕ್ಕೊಮ್ಮೆ ಕೇವಲ ಗಾಳಿಯನ್ನು ಮಾತ್ರ ಸೇವಿಸಿಕೊಂಡು ತಪಸ್ಸನ್ನು ಮಾಡ್ತಿರ್ತಾನೆ. 5ನೇ ತಿಂಗಳು ತನ್ನ ಉಸಿರಾಟವನ್ನೇ ಸಂಪೂರ್ಣವಾಗಿ ನಿಲ್ಲಿಸ್ಬಿಡಬೇಕು ಅಂತ ಹೇಳಿ ಒಂದೇ ಕಾಲಿನ ಹೆಬ್ಬೆರಳಿನ ಮೇಲೆ ನಿಂತ್ಕೊಂಡು ಪರಮಾತ್ಮನನ್ನು ಧ್ಯಾನಿಸ್ತಾ ಇರ್ತಾನೆ. 6ನೇ ತಿಂಗಳು ಬರ್ತಿದ್ದ ಹಾಗೆ ಅವನು ತನ್ನ ಉಸಿರಾಟವನ್ನೇ ನಿಲ್ಲಿಸ್ಬಿಡ್ತಾನೆ. ಅಂಥ ಸಂದರ್ಭದಲ್ಲಿ ಇಡೀ ಬ್ರಹ್ಮಾಂಡದ ಜೀವಿಗಳ ಉಸಿರಾಟವೇ ನಿಂತಂತಾಗ್ಬಿಡುತ್ತೆ. ಆಗ ಧ್ರುವನ ಈ ಕಠೋರ ವೈರಾಗ್ಯಕ್ಕೆ ಮೆಚ್ಚಿದಂತಹ ವಿಷ್ಣು ಕೇವಲ 6 ತಿಂಗಳಲ್ಲೇ ಅವನ ಮುಂದೆ ಪ್ರತ್ಯಕ್ಷನಾಗ್ತಾರೆ. ಭಗವಂತನು ಪ್ರತ್ಯಕ್ಷನಾದ ತಕ್ಷಣ ಅವನಿನ್ನು ಸಣ್ಣ ಬಾಲಕ. ಅವನಿಗೆ ಏನು ಹೇಳಬೇಕು, ಏನು ಸ್ತುತಿಸಬೇಕು ಅಂತಾನೆ ಅವನಿಗೆ ಗೊತ್ತಾಗ್ತಿರೋದಿಲ್ಲ. ಆಗ ಆತ ಮೌನವಾಗಿ ಕೈ ಮುಗಿದುಕೊಂಡು ನಿಂತುಬಿಡ್ತಾನೆ. ಆಗ ಮಹಾವಿಷ್ಣು ತನ್ನ ಕೈಯಲ್ಲಿ ಇದ್ದಂತಹ ದಿವ್ಯ ಪಾಂಚಜನ್ಯ ಅಂದರೆ ಶಂಖದಿಂದ ಧ್ರುವನ ಕೆನ್ನೆಯನ್ನು ಸ್ಪರ್ಶಿಸ್ತಾನೆ. ಆ ದಿವ್ಯ ಸ್ಪರ್ಶ ಆಗುತ್ತಿದ್ದಂತೆ ಧ್ರುವನಿಗೆ ಸಕಲ ವೇದ ಪುರಾಣ ಮತ್ತು ಬ್ರಹ್ಮಜ್ಞಾನದ ಅರಿವಾಗ್ಬಿಡುತ್ತೆ. ಆ ಕ್ಷಣದಲ್ಲಿ ಧ್ರುವನು ದೇವರನ್ನ ಶ್ಲೋಕಗಳ ರೂಪದಲ್ಲಿ ಸ್ತುತಿಸಲಿಕ್ಕೆ ಶುರು ಮಾಡ್ತಾನೆ. ಆ ಶ್ಲೋಕಗಳೇ ಇಂದು ಅತ್ಯಂತ ಪ್ರಸಿದ್ಧವಾದ ಧ್ರುವಸ್ತುತಿ ಆಗಿದೆ.
ಈ ಕಡೆ ಕಿರಿಯ ಹೆಂಡತಿಯ ಮೇಲಿನ ಮೋಹದಿಂದಾಗಿ ತನ್ನ ಮಗನನ್ನು ಕಾಡಿಗೆ ಅಟ್ಟಿದ ಕೀಳು ಪ್ರಜ್ಞೆ ಉತ್ತನಾಪಾದನನ್ನು ಕಾಡತೊಡಗ್ಬಿಡುತ್ತೆ. ಆಗ ಅವನು ತೀವ್ರ ದುಃಖದಲ್ಲಿ ಇರ್ತಾನೆ. ಅಂಥ ಸಂದರ್ಭದಲ್ಲಿ ನಾರದ ಮಹರ್ಷಿಗಳು ಬಂದು ಧ್ರುವನಿಗೆ ಸಾಂತ್ವನವನ್ನು ಮಾಡಿರ್ತಾರೆ, ನಿನ್ನ ಮಗನಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿ. ನಂತರ ಧ್ರುವನು ವಿಷ್ಣುವಿನ ಪ್ರತ್ಯಕ್ಷೀಕರಣವನ್ನು ಪಡೆದು ಅಖಂಡ ಜ್ಞಾನದೊಂದಿಗೆ ಮರಳಿ ರಾಜ್ಯಕ್ಕೆ ಬರ್ತಾನೆ. ಆಗ ಅವನನ್ನು ಕಂಡು ಉತ್ತನಾಪಾದನಿಗೆ ಆನಂದ ಭಾಷ್ವ ಹರಿಯುತ್ತೆ. ಆಗ ಸಕಲ ಆಡಂಬರಗಳೊಂದಿಗೆ ಧ್ರುವನನ್ನು ಸ್ವಾಗತ ಮಾಡ್ಕೊತಾನೆ. ಕಾಲಕ್ರಮೇಣ ಉತ್ತನಾಪಾದನು ತನ್ನ ತಪ್ಪುಗಳನ್ನು ತಿದ್ದುಕೊಂಡು ಧರ್ಮ ಮಾರ್ಗದಲ್ಲಿ ನಡೀಲಿಕ್ಕೆ ಶುರು ಮಾಡ್ತಾನೆ. ನಂತರ ಧ್ರುವನ ಯೋಗ್ಯತೆಯನ್ನು ಅರಿತ ರಾಜ ಆತನಿಗೆ ಪ್ರಾಯ ಬಂದ ತಕ್ಷಣ ತನ್ನ ಸಾಮ್ರಾಜ್ಯದ ರಾಜ್ಯಭಾರವನ್ನು ಒಪ್ಪಿಸ್ಬಿಡ್ತಾನೆ. ಮಗನಿಗೆ ಪಟ್ಟಾಭಿಷೇಕ ಮಾಡಿದ ನಂತರ ಉತ್ತನಾಪಾದನು ಸಂಸಾರದ ಮೋಹ ಮತ್ತು ವೈರಾಗ್ಯವನ್ನು ತೊರೆದು ವಾನಪ್ರಸ್ಥಾಶ್ರಮವನ್ನು ಸ್ವೀಕರಿಸಿ ತಪಸ್ಸು ಮಾಡಲಿಕ್ಕೆ ಹೋಗ್ಬಿಡ್ತಾನೆ. ಅಲ್ಲಿ ಭಗವಂತನ ಧ್ಯಾನವನ್ನು ಮಾಡುತ್ತಾ ಮುಕ್ತಿಯನ್ನು ಪಡೆದುಕೊತಾನೆ. ಇದು ಹಿರಿಯ ಹೆಂಡತಿ ಮಗನಾದಂತಹ ಧ್ರುವನ ಬಗ್ಗೆ. ಆದರೆ ಕಿರಿಯ ಹೆಂಡತಿ ಮಗನಾದಂತಹ ಉತ್ತಮನ ಬಗ್ಗೆ ಈಗ ನಾವು ತಿಳ್ಕೊಳ್ಳೋಣ. ಸುರುಚಿಯ ಅತಿಯಾದ ಮುದ್ದಿನಿಂದ ಮತ್ತು ತಂದೆಯ ಸಕಲ ಸೌಕರ್ಯಗಳ ಮಧ್ಯೆ ಉತ್ತಮನು ರಾಜಕುಮಾರನಾಗಿ ಬೆಳಿತಾನೆ. ಧ್ರುವ ಕಾಡಿಗೋದ ನಂತರ ಆರಂಭದಲ್ಲಿ ಉತ್ತಮನೇ ಮುಂದಿನ ರಾಜನಾಗ್ತಾನೆ ಅಂತ ಹೇಳಿ ಎಲ್ಲರೂ ಕೂಡ ಅನ್ಕೊಂಡಿರ್ತಾರೆ. ಸುರುಚಿ ಮತ್ತು ಸುನೀತಿ ನಡುವೆ ವೈಷಮ್ಯವನ್ನು ನೋಡಿ ಧ್ರುವ ಮತ್ತು ಉತ್ತಮರು ಕೂಡ ಹೀಗೆ ದ್ವೇಷ ಮಾಡ್ತಾರೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ಧ್ರುವ ಮತ್ತು ಉತ್ತಮರ ನಡುವೆ ಯಾವುದೇ ವೈಷಮ್ಯ ಇರೋದಿಲ್ಲ. ಧ್ರುವನು ತಪಸ್ಸನ್ನು ಮುಗಿಸಿಕೊಂಡು ಬಂದಂಥ ಸಂದರ್ಭದಲ್ಲಿ ಉತ್ತಮನಿಗೆ ಯಾವುದೇ ಈರ್ಷ್ಯೆ ಇರಲಿಲ್ಲ. ಧ್ರುವನನ್ನು ಸ್ವಾಗತಿಸಲು ಉತ್ತನಾಪಾದನ ಜೊತೆಗೆ ಉತ್ತಮನೂ ಕೂಡ ಸಡಗರದಿಂದ ಓಡೋಡಿ ಬಂದಿದ್ದನು. ಅಣ್ಣನನ್ನು ಅತ್ಯಂತ ಪ್ರೀತಿಯಿಂದ ಆಲಂಗಿಸಿಕೊಂಡಿದ್ದನು. ಉತ್ತಮನಿಗೆ ಸಣ್ಣ ವಯಸ್ಸಿನಲ್ಲೇ ಮದುವೆ ಮಾಡಿರ್ತಾರೆ. ಅವನು ತನ್ನದೇ ಆದ ರೀತಿಯಲ್ಲಿ ಜೀವನವನ್ನು ಮಾಡ್ತಿರ್ತಾನೆ. ಇವನಿಗೆ ಸಾಮ್ರಾಜ್ಯದ ಒಂದು ಭಾಗವನ್ನು ಜವಾಬ್ದಾರಿಯನ್ನಾಗಿ ಕೊಟ್ಟಿರ್ತಾರೆ. ಉತ್ತಮ ಒಮ್ಮೆ ಹಿಮಾಲಯ ಪರ್ವತಗಳ ಕಾಡಿನ ಪ್ರದೇಶಕ್ಕೆ ಬೇಟೆಯಾಡಲು ಹೋಗ್ತಾನೆ. ಬೇಟೆಯಾಡುವಂಥ ಸಂದರ್ಭದಲ್ಲಿ ಅಲ್ಲಿನ ಪ್ರಬಲ ಗಂಧರ್ವರ ನಡುವೆ ಸಂಘರ್ಷಕ್ಕೆ ಇಳಿತಾನೆ. ಈ ಭೀಕರ ಯುದ್ಧದಲ್ಲಿ ಒಬ್ಬ ಶಕ್ತಿಶಾಲಿ ಯಕ್ಷನು ಉತ್ತಮನನ್ನು ಕೊಂದುಬಿಡ್ತಾನೆ. ಮಗ ಉತ್ತಮನು ಯುದ್ಧದಲ್ಲಿ ಮರಣ ಹೊಂದಿದ್ದ ಸುದ್ದಿ ಕೇಳಿ ತಾಯಿ ಸುರುಚಿ ತೀವ್ರ ದುಃಖಗೊಳಗಾಗ್ಬಿಡ್ತಾಳೆ. ಮಗನ ಅಗಲಿಕೆಯನ್ನು ತಡೆದುಕೊಳ್ಳಲಾರದೆ ಅವಳೂ ಕೂಡ ಕಾಡಿನಲ್ಲೇ ಬೆಂಕಿಗೆ ಹಾರಿ ಪ್ರಾಣತ್ಯಾಗ ಮಾಡುತ್ತಾಳೆ. ತನ್ನ ಪ್ರೀತಿಯ ತಮ್ಮ ಉತ್ತಮ ಮತ್ತು ಸಾಕುತಾಯಿ ಸುರುಚಿಯ ಹೀನಾಯ ಸಾವಿನ ಸುದ್ದಿ ಕೇಳಿ ರಾಜ ಧ್ರುವನಿಗೆ ತೀವ್ರ ಕೋಪ ಮತ್ತು ದುಃಖ ಉಂಟಾಗುತ್ತೆ. ಅಂಥ ಸಂದರ್ಭದಲ್ಲಿ ತನ್ನ ತಮ್ಮನನ್ನು ಕೊಂದಂತಹ ಯಕ್ಷರ ಮೇಲೆ ಸೇಡು ತೀರಿಸ್ಕೊಳ್ಬೇಕು ಅಂತ ಹೇಳಿ ಧ್ರುವನು ನಿರ್ಧಾರ ಮಾಡ್ತಾನೆ. ಆಗ ಅವನು ಅಳಕಾವತಿಯ ಅಂದರೆ ಯಕ್ಷನಗರಿ ಮೇಲೆ ದಂಡೆಕ್ಕಿ ಹೋಗ್ತಾನೆ. ಅಲ್ಲಿ ಸಾವಿರಾರು ಯಕ್ಷರನ್ನು ಸಂಹಾರ ಮಾಡಿಬಿಡ್ತಾನೆ. ಕೊನೆಗೆ ಅವನ ತಾತನಾದಂತಹ ಸ್ವಯಂಭುವ ಮನು ಮತ್ತು ಕುಬೇರರು ಮಧ್ಯ ಪ್ರವೇಶಿಸಿ ಕೋಪವನ್ನು ಬಿಡುವಂತೆ ಹೇಳ್ತಾರೆ. ಸಾವು ನೋವುಗಳು ಕಾಲದ ನಿಯಮ ಅಂತ ಹೇಳಿ ಧ್ರುವನಿಗೆ ಶಾಂತಿ ಮತ್ತು ಜ್ಞಾನದ ಬೋಧನೆಯನ್ನು ಮಾಡ್ತಾರೆ. ಆ ನಂತರ ಆ ಯುದ್ಧ ಅಲ್ಲಿಗೆ ನಿಲ್ಲುತ್ತೆ. ಧ್ರುವನು ಬರೋಬ್ಬರಿ 36 ವರ್ಷಗಳ ಕಾಲ ಅತ್ಯಂತ ನ್ಯಾಯಬದ್ಧವಾಗಿ ಭೂಮಿಯನ್ನು ಆಳ್ವಿಕೆ ಮಾಡ್ತಾನೆ. ಆತನ ಆಡಳಿತದಲ್ಲಿ ದೇಶದಲ್ಲಿ ಯಾವುದೇ ಕ್ಷಾಮ, ಬಡತನ ಅಥವಾ ಅಧರ್ಮ ಇರಲಿಲ್ಲ. ಧ್ರುವನಿಗೆ 2 ಪತ್ನಿಯರು, ಭ್ರಮಿ ಶಿಶುಮಾರನ ಮಗಳು ಮತ್ತು ಇಲ ವಾಯುದೇವನ ಮಗಳು. ಭ್ರಮಿಯಿಂದ ಕಲ್ಪ ಮತ್ತು ವತ್ಸರ ಎಂಬ 2 ಪುತ್ರರು ಹಾಗೂ ಇಲಾದೇವಿಯಿಂದ ಉತ್ಕಲ ಎಂಬ ಮಗ ಮತ್ತು ಒಬ್ಬ ಪುತ್ರಿ ಜನಿಸ್ತಾರೆ. ಧ್ರುವ ತನ್ನ ಆಡಳಿತವನ್ನೆಲ್ಲ ಮುಗಿಸಿದ ನಂತರ ಹರಿಯ ವರದಂತೆ ಒಂದು ನಕ್ಷತ್ರವಾಗಿ ಮುಕ್ತಿಯನ್ನು ಹೊಂದುತ್ತಾನೆ. ಅವನು ನಕ್ಷತ್ರನೇ ಯಾಕೆ ಆದ ಅಂತ ಅಂದರೆ, ಅವನು ತಪಸ್ಸು ಮಾಡಿದಂತಹ ಸಂದರ್ಭದಲ್ಲಿ ಪಾಂಚಜನ್ಯ ಸ್ಪರ್ಶದಿಂದ ಅವನಿಗೆ ಜ್ಞಾನೋದಯ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಅವನು ನಾರಾಯಣನನ್ನು ಶ್ಲೋಕಗಳಿಂದ ಸ್ತುತಿಸ್ತಾನೆ. ಆಗ ತನ್ನ ಚಿಕ್ಕಮ್ಮನಿಂದ ಆದಂತಹ ಅವಮಾನವನ್ನು ಅವನು ನೆನೆಸಿಕೊಂಡು ಹರಿ ಹತ್ರ ಹೀಗೆ ಕೇಳ್ಕೊತಾನೆ, ನನ್ನ ತಂದೆ, ತಾತ ಅಥವಾ ನನ್ನ ಮುತ್ತಾತ ಯಾರೂ ಎಂದಿಗೂ ಹೊಂದಿರದ ಇಡೀ ಬ್ರಹ್ಮಾಂಡದಲ್ಲೇ ಅತ್ಯುನ್ನತವಾದ ಮತ್ತು ಶಾಶ್ವತವಾದ ಸ್ಥಾನ ನನಗೆ ಸಿಗಬೇಕಂತ ಕೇಳ್ಕೊಂಡಿರ್ತಾನೆ. ಆಗ ವಿಷ್ಣು ಅವನಿಗೆ 2 ರೀತಿಯಾದ ವರಗಳನ್ನು ಕೊಡ್ತಾನೆ. ಮೊದಲು ಭೂಮಿಗೆ ಮರಳಿ ಹೋಗಿ 36 ವರ್ಷಗಳ ಕಾಲ ನೀನು ಅತ್ಯಂತ ವೈಭವದಿಂದ ರಾಜ್ಯಭಾರವನ್ನು ಮಾಡಬೇಕು. ನಿನ್ನ ಆಡಳಿತ ಮುಗಿದ ನಂತರ ನಿನಗೆ ಬ್ರಹ್ಮಾಂಡದ ಅತ್ಯುನ್ನತವಾದ ಧ್ರುವಲೋಕವನ್ನು ಕರುಣಿಸುತ್ತೇನೆ. ಆ ಸ್ಥಾನವೇ ಆಕಾಶದಲ್ಲಿ ಧ್ರುವ ನಕ್ಷತ್ರ ಆಗುತ್ತೆ. ಜಗತ್ತಿನಲ್ಲಿ ಸೂರ್ಯ, ಚಂದ್ರ, ಭೂಮಿ ಮತ್ತು ಉಳಿದ ಎಲ್ಲ ಗ್ರಹ ನಕ್ಷತ್ರಗಳು ಕಾಲಚಕ್ರದ ನಿಯಮದಂತೆ ಚಲಿಸುತ್ತಲೇ ಇರುತ್ತವೆ. ಆದರೆ ಧ್ರುವನು ತನ್ನ ಭಕ್ತಿಯಲ್ಲಿ ಹೇಗೆ ಅಚಲವಾಗಿ ನಿಂತಿದ್ದನೋ ಹಾಗೆಯೇ ಆತನ ನಕ್ಷತ್ರವು ಆಕಾಶದಲ್ಲಿ ಒಂದೇ ಜಾಗದಲ್ಲಿ ಸ್ಥಿರವಾಗಿ ನಿಲ್ಲುತ್ತದೆ. ಎಂದಿಗೂ ಕೂಡ ಸ್ಥಾನವನ್ನು ಬದಲಾಯಿಸುವುದಿಲ್ಲ. ಆಕಾಶದಲ್ಲಿರುವ ಮಹಾನ್ ಜ್ಞಾನಿಗಳಾದ ಸಪ್ತರ್ಷಿಗಳೂ ಕೂಡ ಧ್ರುವ ನಕ್ಷತ್ರದ ಭಕ್ತಿಗೆ ಗೌರವ ಸಲ್ಲಿಸಲು ಅದರ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕುತ್ತಾರೆ.
ಪುರಾಣಗಳ ಪ್ರಕಾರ ಧ್ರುವ ನಕ್ಷತ್ರವು ಇಡೀ ನಕ್ಷತ್ರ ಮಂಡಲದ ನಿಯಂತ್ರಣ ಕೇಂದ್ರದಂತಿದೆ. ಎಲ್ಲ ಗ್ರಹಗಳು ಒಂದು ಅದೃಶ್ಯ ಶಕ್ತಿಯ ಮೂಲಕ ಧ್ರುವ ನಕ್ಷತ್ರಕ್ಕೆ ಬಂಧಿಸಲ್ಪಟ್ಟಿವೆ. ಅದಕ್ಕೆ ಇಂದಿಗೂ ಕೂಡ ಯಾರಾದರೂ ಒಂದು ನಿರ್ಧಾರಕ್ಕೆ ಬದ್ಧರಾಗಿ ನಿಂತರೆ ಅವರಿಗೆ ಧ್ರುವ ಸಂಕಲ್ಪ ಹೊಂದಿದ್ದಾರೆ ಅಂತ ಹೇಳಿ ಉದಾಹರಣೆಯನ್ನು ಕೊಡ್ತಾರೆ. ಹೀಗೆ ಯಾರು ಭಗವಂತನನ್ನು ಅಚಲವಾಗಿ ನಂಬುತ್ತಾರೋ ಅವರಿಗೆ ಜಗತ್ತಿನಲ್ಲಿ ಯಾರೂ ಅಳಿಸಲಾಗದ ಶಾಶ್ವತ ಸ್ಥಾನ ಸಿಗುತ್ತೆ. ಈ ವಿಷಯವನ್ನು ಈ ಜಗತ್ತಿಗೆ ತೋರಿಸಲು ಮಹಾವಿಷ್ಣುವು ಧ್ರುವನನ್ನು ನಕ್ಷತ್ರವನ್ನಾಗಿ ಮಾಡಿದ್ದಾನೆ. ಇದಿಷ್ಟ ಆಗಿತ್ತು ಉತ್ತನಾಪಾದ ಮತ್ತು ಅವನ ಮಕ್ಕಳ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.